ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಫೈನಲ್ ಇಯರ್ ಬಿ ಕಾಮ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಬರ್ತಕ್ಕಂಥ ಫಸ್ಟ್ ಯೂನಿಟ್ ಪ್ರಾಫಿಟ್ ಆರ್ ಗೈನ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಏನ್ ಚಾಪ್ಟರ್ ಇದೆ ಅದರಲ್ಲಿ ಬರ್ತಕ್ಕಂಥದ್ದು. ನಾನು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡ್ತಾ ಹೋಗೋಣ ಬನ್ನಿ. Following is the trading and profit and loss account of Manjunath Enterprises for the year ended 31st March 2025. ಅಂದ್ರೆ ಮಂಜುನಾಥ್ಗೆ ಸಂಬಂಧಪಟ್ಟಂತ ನಮಗೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ಫಸ್ಟ್ ಪಾರ್ಟ್ ಏನಿದೆ, ಓಪನಿಂಗ್ ಸ್ಟಾಕ್, ಪರ್ಚೇಸ್, ಕ್ಯಾರೇಜ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಗ್ರಾಸ್ ಪ್ರಾಫಿಟ್, ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಏನು ಕೊಟ್ಟಿದ್ದಾರೆ ಇದೆಲ್ಲ ಟ್ರೇಡಿಂಗ್ ಅಕೌಂಟು. 34,66,000 ಟೋಟಲ್ ಇದೆ. ಜಿ ಪಿ ಬಂದು 24,20,200 ಕೊಟ್ಟಿದ್ದಾರೆ. ದಿಸ್ ಇಸ್ ಟ್ರೇಡಿಂಗ್ ಅಕೌಂಟ್. ಸೊ ನೆಕ್ಸ್ಟ್ ನಮಗೆ ಬರೋದೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ರೆಂಟ್, ಟ್ಯಾಕ್ಸ್, ಡೊನೇಷನ್, ರಿಪೇರ್ಸ್, ಡಿಪ್ರಿಸಿಯೇಷನ್, ಜನರಲ್, ಲೀಗಲ್, ಐ.ಟಿ ಅಪೀಲ್ ಎಕ್ಸ್ಪೆನ್ಸಸ್, ಆಡಿಟ್, ಲೈಸೆನ್ಸ್ ಪ್ರೀಮಿಯಂ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಡಾಟರ್ಸ್ ಕಾಲೇಜ್ ಫೀಸು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೋಡಿ, ಡೆಬಿಟ್ ಸೈಡ್ ಇರೋದೆಲ್ಲ ಎಕ್ಸ್ಪೆನ್ಸಸ್ ಅಷ್ಟೇ. ಕ್ರೆಡಿಟ್ ಸೈಡ್ ಬಂದು ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದಾರೆ. ರೆಂಟ್ ಫ್ರಮ್ HP ಇದೆ, ಡಿವಿಡೆಂಡ್ ಫ್ರಮ್ ಟಾಟಾ ಕೆಮಿಕಲ್ಸ್ ಇದೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಫ್ರಾಮ್ M&M ಕಂಪನಿ ಇದೆ, ಮಿಸಲೇನಿಯಸ್ ಇನ್ಕಮ್ ಕೊಟ್ಟಿದ್ದಾರೆ, ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಕೂಡ ಇದೆ. ಸೊ ಇದು ಇನ್ಫಾರ್ಮೇಶನ್ಸ್ ಇರ್ತಕ್ಕಂಥದ್ದು. ಸೊ ನಾನು ನಿಮಗೆ ಆನ್ಸರ್ ಮಾಡ್ಬೇಕಾದ್ರೆ ಒಂದೊಂದು ಪಾಯಿಂಟ್ ಅನ್ನ ನಾನು ನಿಮಗೆ ಅಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಇಲ್ಲಿ ಕ್ವಶನ್ ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಆನ್ಸರ್ ಮಾಡ್ಬೇಕಾದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸ್ಟಾಕ್ಸ್ ಆರ್ ವ್ಯಾಲ್ಯೂ 10% ಬಿಲೋ ಕಾಸ್ಟ್ ಇದೆಯಂತೆ, ಫಸ್ಟ್ ಒನ್. ಡಿಪ್ರಿಸಿಯೇಷನ್ ಅಲೌಡ್ ಆಸ್ ಪರ್ IT ರೂಲ್ಸ್ 54,000 ಇದೆಯಂತೆ. ಲೀಗಲ್ ಚಾರ್ಜಸ್ ಇನ್ ಕನೆಕ್ಷನ್ ವಿತ್ ದ ಪರ್ಚೇಸ್ ಆಫ್ ಲ್ಯಾಂಡ್. Repairs include 6,000 relating to house property. Salary include 4,600 paid to domestic servant. 40% of bad debts recovered were disallowed earlier ಕೊಟ್ಟಿದ್ದಾರೆ. ನಮ್ಗೆ ಹೇಳಿದ್ದಾರೆ ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ನೋಡಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸಿಂಪಲ್ ಆಗಿ ನಾನು ನಿಮಗೆ ಒನ್ ಬೈ ಒನ್ ಐಟಮ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಆನ್ಸರ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ರೂ ಕೊಡ್ಬೋದು, ಅಥವಾ ಈ ತರ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಬಿಟ್ಟು ನೀವು ಅಸೆಸ್ಮೆಂಟ್ ಇಯರ್ದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳ್ತಾರೆ. ಸೊ ನೋಡಿ, ಫಸ್ಟ್ ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಈ ತರ ಕಾಲಮ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೊ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2025-26 ಒಂದು ಇನ್ನರ್ ಕಾಲಮ್ ಹಾಕೊಳ್ಳಿ, ಒಂದು ಔಟರ್ ಕಾಲಮ್ ಹಾಕೊಳ್ಳಿ. ಸೊ ಬನ್ನಿ ಹೇಗೆ ನೀವು ಆನ್ಸರ್ ಮಾಡಬೇಕು ಅಂತ ಒನ್ ಬೈ ಒನ್ ಹೋಗೋಣ. ನೋಡಿ, ಫಸ್ಟ್ ನೀವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಕೊಟ್ಟಿದಾರ ನೋಡ್ಕೊಳ್ಳಿ. ದಟ್ ಈಸ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿದಾರ ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದಾರ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಅನ್ನ ನಾನು ಅಬ್ಸರ್ವ್ ಮಾಡಿದಾಗ ಕ್ವಶನ್ಸ್ ಅಲ್ಲಿ ನೋಡಿ ನಿಮ್ಗೆ ಇಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನೆಟ್ ಪ್ರಾಫಿಟ್ ಅವರೇ ಕೊಟ್ಟಿರ್ತಾರೆ. ಎಷ್ಟಿದೆ? 16 ಲ್ಯಾಕ್ ಕೊಟ್ಟಿದ್ದಾರೆ. ಫಸ್ಟ್ ನೀವು ತಗೋಬೇಕಾದ್ರೆ ಯಾವಾಗಲೂ ಕೂಡ ನೆಟ್ ಪ್ರಾಫಿಟ್ ಅನ್ನ ತಗೊಳ್ಳಿ. ಸೊ ನೆಟ್ ಪ್ರಾಫಿಟ್ 16 ಲ್ಯಾಕ್ ರುಪೀಸ್ ಇದೆ. ಸೊ ನಾನು 16 ಲ್ಯಾಕ್ ರುಪೀಸ್ ಅನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ನೆಟ್ ಪ್ರಾಫಿಟ್. ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅಂತ ತಗೋಬೇಕು. ಸೊ ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈ ನೆಟ್ ಪ್ರಾಫಿಟ್ಗೆ ಆಡ್ ಏನನ್ನ ಆಡ್ ಮಾಡಬೇಕು ಅಂದ್ರೆ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಇನ್ ಅಡ್ಮಿಸಬಲ್ ಆಡ್ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನೀವು ಆಡ್ ಮಾಡಬೇಕು, ಜೊತೆಗೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೂಡ ನೀವು ಆಡ್ ಮಾಡ್ಬೇಕು. ಅಂದ್ರೆ ಇನ್ ಅಡ್ಮಿಸಬಲ್ ಮತ್ತೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂದ್ರೆ ಏನಿಲ್ಲ, ಯಾವೆಲ್ಲ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅವನ್ನೆಲ್ಲದೂ ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ತಾ ಹೋಗ್ಬೇಕು. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಇರುತ್ತೆ. ಎಕ್ಸ್ಪೆನ್ಸಸ್ ಏನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ನೋಡಿ, ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಏನ್ ಎಕ್ಸ್ಪೆನ್ಸಸ್ ಇದೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲದೆ ಇರೋದು ಕೂಡ ಇದೆ. ಅಂದ್ರೆ ಬಿಸ್ನೆಸ್ ಅಂಡ್ ನಾನ್ ಬಿಸ್ನೆಸ್ ಎರಡು ಎಕ್ಸ್ಪೆನ್ಸಸ್ ಇದೆ. ಸೊ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ತಗೋಬೇಕು. ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ ಯಾವ ತರ ತಗೋಬೇಕು ಅಂತ.
ಸೊ ನೋಡಿ, ಓಪನಿಂಗ್ ಸ್ಟಾಕ್ ಇಟ್ಸ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ಬರುತ್ತೆ, ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಬರಲ್ಲ. ಓಪನಿಂಗ್ ಸ್ಟಾಕ್ ಆಗಿರ್ಬೋದು, ಜೊತೆಗೆ ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು. ಸೊ ಇವೆರಡಕ್ಕೂ ನೀವು ಕನ್ಸಿಡರ್ ಮಾಡಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಅದೆಲ್ಲೂ ಕೂಡ ಕ್ಯಾಲ್ಕುಲೇಷನ್ ಅಲ್ಲಿ ಬರೋದಿಲ್ಲ. ಸೊ ಒಂದ್ಸಲಿ ನಾನು ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ತೀನಿ. ಫಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ ನೋಡಿ, ಸ್ಟಾಕ್ಸ್ ವರ್ ವ್ಯಾಲ್ಯೂಡ್ ಅಟ್ 10% ಬಿಲೋ ಕಾಸ್ಟ್. ಸ್ಟಾಕ್ಸ್ ಅಂದ್ರೆ ಓಪನಿಂಗ್ ಸ್ಟಾಕು ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎರಡೂ ಕೂಡ ನಾವು ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ 10% ಬಿಲೋ ಕಾಸ್ಟ್ ಅಂತ ಹೇಳಿದ್ದಾರೆ. 10% ಬಿಲೋ ಕಾಸ್ಟ್ ಅಂದ್ರೆ ಬಿಲೋ ಕಾಸ್ಟ್ ಅಂದ್ರೆ ಅಂಡರ್ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೋಡಿ, ಯಾವಾಗ ಅಂಡರ್ ವ್ಯಾಲ್ಯೂ, ಬಿಲೋ ಕಾಸ್ಟ್ ಅಂದ್ರೆ ಇರೋ ವ್ಯಾಲ್ಯೂಗಿನ ಕಡಿಮೆಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡಬೇಕು ಅಂದ್ರೆ ಓಪನಿಂಗ್ ಸ್ಟಾಕ್ನು ಬಿಲೋ ಮಾಡ್ತಾ ಇದ್ದಾರೆ, ಕ್ಲೋಸಿಂಗ್ ಸ್ಟಾಕ್ನು ಬಿಲೋ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಆಸ್ ವೆಲ್ ಆಸ್ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ, ಸೊ ನೋಡಿ, ಯಾವಾಗ ಸ್ಟಾಕ್ಸ್ ಅಂಡರ್ ವ್ಯಾಲ್ಯೂ ಆಗಿರುತ್ತೆ, ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂನ ನೀವು ಲೆಸ್ ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಏನಾದರೂ ಅಂಡರ್ ವ್ಯಾಲ್ಯೂ ಮಾಡಿದ್ರೆ ನೀವು ಆ್ಯಡ್ ಮಾಡಬೇಕು. ಇಲ್ಲಿ ಅವ್ರು ಹೇಳಿದ್ದಾರೆ ಬೋತ್ ಈ ಸ್ಟಾಕ್ಸ್ನ ಅಂಡರ್ ವ್ಯಾಲ್ಯೂ ಮಾಡ್ತೀನಿ, ಬಿಲೋ ಕಾಸ್ಟ್ ವ್ಯಾಲ್ಯೂ ಮಾಡ್ತಾ ಇದ್ದೀನಿ ಅಂತ ಕ್ವಶನಲ್ಲಿ ಹೇಳಿದ್ರಿಂದ, ಸೊ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ನ ನಾವು ಡಿಡಕ್ಟ್ ಮಾಡಬೇಕು. ಸೊ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ನ ನಾವು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಅಂಡರ್ ವ್ಯಾಲ್ಯೂ ಆಫ್ so undervaluation of closing stock. ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ನೀವು ಆಡ್ ಮಾಡಬೇಕು. ಎಷ್ಟು ಅಂತ ಅಂಡರ್ ವ್ಯಾಲ್ಯೂ ಮಾಡೋದು 10% ಅಂತ ಕ್ವಶನ್ ಅಲ್ಲಿ ಹೇಳಿರೋದು. ನೋಡಿ, ಎಷ್ಟು ಪರ್ಸೆಂಟ್ ಇರೋದಪ್ಪ ಅಂದ್ರೆ 10% ಅಂಡರ್ ವ್ಯಾಲ್ಯೂ ಮಾಡ್ತಾ ಇದೀವಿ ಅಂತ. ಅಲ್ಲಿ ಎಷ್ಟು ಅಮೌಂಟ್ ಇರೋದು ಅಂಡರ್ ವ್ಯಾಲ್ಯೂ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 1,36,000 ಇದೆ. ಇದನ್ನ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ತಿಳ್ಕೋಬೇಕು. ಯಾವ ತರ ಅಂತ ಹೇಳಿದ್ರೆ 1,36,000 ಇಂಟು ಅಂಡರ್ ವ್ಯಾಲ್ಯೂ ಮಾಡ್ತಾ ಇರೋದು 10% ಅಂತ ಹೇಳಿದ್ರೆ 10/90 ತಗೋಬೇಕು. 10/90 ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಬಿಲೋ ಕಾಸ್ಟ್ಗೆ ಮಾಡ್ತಾ ಇರೋದು. ಸೊ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 10% ಅಂದ್ರೆ 10/90 ಅಂದ್ರೆ 90 ಹೆಂಗ್ ಬಂತು ಅಂದ್ರೆ 100 ಅಲ್ಲಿ 10% ಬಿಲೋ ಲೆಸ್ ಮಾಡ್ಕೊಂಡ್ರೆ ನಿಮಗೆ 90 ಬರ್ತಕ್ಕಂಥದ್ದು. ಹಾಗಾಗಿ ನಾವು 10/90 ತಗೋಬೇಕು. ಸೊ ನಾಟ್ 10/100 ಅಂತ ತಗೋಬೇಡಿ. 10/100 ಅಲ್ಲಿ ಎಷ್ಟು ಪರ್ಸೆಂಟ್ ನ ಬಿಲೋ ಮಾಡ್ತಾ ಇರೋದು ನೋಡ್ಕೊಳ್ಳಿ, 10%. ಸೊ 100 ಅಲ್ಲಿ 10% ಹೋದ್ರೆ 90 ಬರುತ್ತೆ. ಸೊ 10/90 ಮಾಡ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ 1,36,000 ಇಂಟು 10/90 ಮಾಡಿದ್ರೆ, ಸೊ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 15,111 rupees ಸಿಗುತ್ತೆ. ದಿಸ್ ಇಸ್ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. 15,111 rupees ಸಿಗುತ್ತೆ. ಇದು ಫಸ್ಟ್ ಒನ್, ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂ ಇದ್ರೆ ಆಡ್ ಮಾಡಿ, ಓಪನಿಂಗ್ ಅಂಡರ್ ವ್ಯಾಲ್ಯೂ ಇದ್ರೆ ಲೆಸ್ ಮಾಡಿ. ಸಪೋಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇದ್ರೆ ಆಡ್ ಮಾಡಿ, ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದ್ರೆ ನೀವು ಲೆಸ್ ಮಾಡಬೇಕು. ಆಪೋಸಿಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನ ಓವರ್ ವ್ಯಾಲ್ಯೂ ಮಾಡಿದ್ರೆ ಆಡ್ ಮಾಡ್ತೀರಾ, ಸೊ ಕ್ಲೋಸಿಂಗ್ ಸ್ಟಾಕ್ ನ ಓವರ್ ವ್ಯಾಲ್ಯೂ ಮಾಡಿದ್ರೆ ಲೆಸ್ ಮಾಡ್ತೀರಾ. ಸೊ ಅದಕ್ಕೆ ಆಪೋಸಿಟ್ ಆಗಿ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಆಡ್ ಮಾಡಿ, ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಲೆಸ್ ಮಾಡೋದನ್ನ ನಾನು ನೆಕ್ಸ್ಟ್ ಅಲ್ಲಿ ತಗೊಳ್ಳೋಣ. ಹಾಗಾಗಿ ಓಪನಿಂಗ್ ಸ್ಟಾಕ್ ನ ತಗೋಬೇಡಿ, ಕ್ಲೋಸಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂ ಮಾತ್ರ ಫಸ್ಟ್ ಆಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ನೋಡಿ, ಪರ್ಚೇಸ್ ಇದೆ. ಪರ್ಚೇಸ್ಗೆ ಯಾವುದೇ ತರದ ಅಡ್ಜಸ್ಟ್ಮೆಂಟ್, ಪರ್ಚೇಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ಪರ್ಚೇಸು ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾವೆಲ್ಲೂ ತಗೊಳ್ಳಲ್ಲ. ಕ್ಯಾರೇಜ್ ಇನ್ವರ್ಡ್ ಕೂಡ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ತಗೊಳ್ಳೋದಿಲ್ಲ. ವೇಜಸ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್, ಸೊ ಹಾಗಾಗಿ ನಾವು ವೇಜಸ್ ಕೂಡ ಎಲ್ಲೂ ತಗೊಳ್ಳೋದಿಲ್ಲ. ವೇಜಸ್ಗೆ ಯಾವುದೇ ತರದ ಅಡ್ಜಸ್ಟ್ಮೆಂಟ್ ಕೂಡ ಕ್ವಶನ್ಸ್ ಅಲ್ಲಿ ಇದೆಯಾ ನೀವು ನೋಡ್ಕೋಬೇಕು, ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಸೊ ಪರ್ಚೇಸ್ಗಾಗ್ಲಿ, ಕ್ಯಾರೇಜ್ಗಾಗ್ಲಿ, ವೇಜಸ್ಗಾಗ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ತಗೊಳ್ಳೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಎಲ್ಲೂ ಅಡ್ಜಸ್ಟ್ಮೆಂಟ್ ಇಲ್ಲ, ತಗೊಳ್ಳೋದ. ಸೇಲ್ಸ್ ಇನ್ಕಮ್, ಬಿಸ್ನೆಸ್ ಇನ್ಕಮ್, ಅದು ಕೂಡ ಎಲ್ಲೂ ಕೂಡ ತಗೊಳ್ಳೋದಿಲ್ಲ. ಸೊ ಗ್ರಾಸ್ ಪ್ರಾಫಿಟ್ ಇದೆ, ಅದು ಬಿಸ್ನೆಸ್ ಪ್ರಾಫಿಟ್, ತಗೊಳ್ಳೋದಿಲ್ಲ. ನೆಕ್ಸ್ಟ್ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಮೂವ್ ಆದ್ರೆ ನೋಡಿ, ಫಸ್ಟ್ ಒನ್ ಏನಿದೆ ಅಂದ್ರೆ ಸ್ಯಾಲರೀಸ್ ಇದೆ. ಎಷ್ಟಿದೆ, 2,28,000. ಸ್ಯಾಲರೀಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಸ್ಯಾಲರಿಗೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಯಾವ್ದಿದೆ, ಸೊ ಇಲ್ಲಿದೆ ನೋಡಿ, ಸ್ಯಾಲರಿ ಇನ್ಕ್ಲೂಡ್ಸ್ ಅಂದ್ರೆ ಅಲ್ಲಿ ಕೊಟ್ಟಿರೋ ಸ್ಯಾಲರಿನಲ್ಲಿ ಇನ್ಕ್ಲೂಡ್ ಆಗಿದೆಯಂತೆ 4,600 ಪೇಡ್ ಟು
ಡೊಮೆಸ್ಟಿಕ್ ಸರ್ವೆಂಟ್ಗೆ ಪೇಮೆಂಟ್ ಮಾಡಿರೋದು ಅಂತ ಹೇಳಿದ್ದಾರೆ. ಸೊ ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ದಟ್ ಇಸ್ ಸ್ಯಾಲರಿ ಪೇ ಟು ಡೊಮೆಸ್ಟಿಕ್ ಸರ್ವೆಂಟ್ಗೆ ಪೇಮೆಂಟ್ ಮಾಡಿರೋದ್ರಿಂದ ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಟ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ತಗೊಂಡು ಸ್ಯಾಲರಿ ಪೇಡ್ ಟು ಡೊಮೆಸ್ಟಿಕ್ ಸರ್ವೆಂಟ್ ಪೇಮೆಂಟ್ ಮಾಡಿರೋದಪ್ಪ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ 4600 ಪೇಮೆಂಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ನಾಟ್ ಇಟ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಆಡ್ ಮಾಡಿ 4600 ಸ್ಯಾಲರಿ ಪೇಡ್ ಟು ಡೊಮೆಸ್ಟಿಕ್ ಸರ್ವೆಂಟ್. ಇದು ಸ್ಯಾಲರಿ ಆಯ್ತು. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ 1,72,000. ನಾನು ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದು ಯಾವಾಗಲೂ ಕೂಡ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದು ಯಾವಾಗಲೂ ಕೂಡ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಆಲ್ವೇಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನಾವು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ಆಡ್ ಮಾಡಬೇಕು. ಸೊ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಎಂಟೈರ್ ಅಮೌಂಟ್ ನ ತಗೋಬೇಕು, ಬಿಕಾಸ್ ಇಟ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಎಷ್ಟಿದೆಯಪ್ಪ ಅಂದ್ರೆ 1,72,000 ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಡ್ರಾಯಿಂಗ್ಸ್ ಇದೆ. ಸೊ ಡ್ರಾಯಿಂಗ್ಸ್ ಕೂಡ ಏನು ಅಂತ ಹೇಳಿದ್ರೆ, ಡ್ರಾಯಿಂಗ್ಸ್ ಅಂದ್ರೆ ಗೊತ್ತಿರಬೇಕು, ಪರ್ಸನಲ್ ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಅಂದ್ರೆ ವಿತ್ಡ್ರಾ ಫ್ರಮ್ ಬಿಸ್ನೆಸ್, ಕ್ಯಾಶ್ ಅನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ, ಫಾರ್ ಪರ್ಸನಲ್ ಪರ್ಪಸ್ಗೆ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ. ಸೊ ಡ್ರಾಯಿಂಗ್ ಇಸ್ ಆಲ್ಸೋ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. 1,10,000 rupees ಕೊಟ್ಟಿದ್ದಾರೆ. ಸೊ ಡ್ರಾಯಿಂಗ್ಸ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಡ್ರಾಯಿಂಗ್ಸ್ ಅಂದ್ರೆ ಬಿಸ್ನೆಸ್ ಇಂದ ಕ್ಯಾಶ್ ಅನ್ನ ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಳ್ಳೋದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಬಿಸ್ನೆಸ್ ಅಲ್ಲಿ ಇರೋದನ್ನ ಪರ್ಸನಲ್ ಪರ್ಪಸ್ಗೆ ಸ್ಪೆಂಡ್ ಮಾಡಿದ್ದಾರೆ ಅಂತ. ಸೊ ಡ್ರಾಯಿಂಗ್ಸ್ 1,10,000. 1,10,000 is drawings. 1,10,000 is inadmissible expenses. ಸೊ ಆಡ್ ಮಾಡಿ, ಇದು ಪರ್ಸನಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ನೆಕ್ಸ್ಟ್ ರೆಂಟ್ ಅಂಡ್ ರೇಟ್ಸ್ ಇದೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಎಲ್ಲೂ ತಗೊಳ್ಳಲ್ಲ, ಅದು ಹಾಗೆ ಅಲ್ಲಿ. ನೆಕ್ಸ್ಟ್ ಡೊನೇಷನ್ಸ್ ಕೊಟ್ಟಿದ್ದಾರೆ ನೋಡಿ, 25,000 ಡೊನೇಷನ್. ಯಾವುದೇ ಡೊನೇಷನ್ಸ್ ಯಾರಿಗೆ ಕೊಡ್ಲಿ, ಸೊ ಆಲ್ ಡೊನೇಷನ್ಸ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಎಲ್ಲ ಡೊನೇಷನ್ಸ್ ಕೂಡ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಆಡ್ ಮಾಡಿ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಡೊನೇಷನ್ಸ್ ಎಷ್ಟು 25,000 ಡೊನೇಷನ್ಸ್ ಇದೆ. ಸೊ ಡೈರೆಕ್ಟ್ ಆಗಿ ತಗೊಳ್ಳಿ 25,000. ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂದ್ರೆ ರಿಪೇರ್ಸ್ ಇದೆ ನೋಡಿ. ಯೂಶಲ್ ಆಗಿ ರಿಪೇರ್ಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಯಾವಾಗಲೂ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬಟ್ ಈ ರಿಪೇರ್ಸ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ರಿಪೇರ್ಸ್ ಇನ್ಕ್ಲೂಡ್ 6,000 ರಿಲೇಟಿಂಗ್ ಟು ಹೌಸ್ ಪ್ರಾಪರ್ಟಿ. ನೋಡಿ, ಟೋಟಲ್ ಇರೋದು 61,000 ಎಕ್ಸ್ಪೆನ್ಸಸ್, ರಿಪೇರ್ಗೆ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ದಾರೆ. ಆ 61,000 ಯೂಶಲ್ ಆಗಿ ಬಿಸ್ನೆಸ್ ದೇ ಆಗಿರ್ತಿತ್ತು. ಬಟ್ ಆ 61,000ದಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದಾನೆ, ಆ 61,000ದಲ್ಲಿ 6,000 rupees ಹೌಸ್ ಪ್ರಾಪರ್ಟಿಗೆ ರಿಲೇಟೆಡ್ ಇರ್ತಕ್ಕಂಥ ರಿಪೇರ್ಸ್ ಇನ್ಕ್ಲೂಡ್ ಆಗ್ಬಿಟ್ಟಿದೆ ಅಂತ. ಹೌಸ್ ಪ್ರಾಪರ್ಟಿ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ, ಅದು ಇನ್ಕಮ್ ಫ್ರಮ್ HP ರಿಲೇಟೆಡ್ ಇನ್ಫಾರ್ಮೇಶನ್, ಸರಿನಾ? ಹಾಗಾಗಿ ಈ ರಿಪೇರ್ 6,000 ಏನಿದೆ ಅಂತ ಹೇಳಿದ್ರೆ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಡ್ಜಸ್ಟ್ಮೆಂಟ್ ಇಲ್ಲಿರೋ ಅಮೌಂಟ್ 6,000 ಮಾತ್ರನೇ ನಾವು ಇಲ್ಲಿ ತಗೋಬೇಕಾಗುತ್ತೆ. ದಟ್ ಈಸ್ ರಿಪೇರ್ಸ್ ರಿಲೇಟಿಂಗ್ ಟು ಹೌಸ್ ಪ್ರಾಪರ್ಟಿ ರಿಲೇಟೆಡ್, ಅದು ಮಾತ್ರ ತಗೋಬೇಕು. ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಎಷ್ಟಿದೆಯಪ್ಪ ಅಂದ್ರೆ 6,000 rupees ಇದೆ. ಸೊ ಹಾಗಾಗಿ 6,000 rupees ಮಾತ್ರನೇ ತಗೋಬೇಕು. ಸೊ ಫುಲ್ ತಗೋಬಾರ್ದು. ಸೊ ಯಾಕೆಂದ್ರೆ ಅಲ್ಲಿ 61,000 ಎಕ್ಸ್ಪೆನ್ಸಸ್ ರಿಪೇರ್ಸ್ ಏನಿದೆ ಅದರಲ್ಲಿ 6,000 ಹೌಸ್ ಪ್ರಾಪರ್ಟಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದಾನೆ. ಹಾಗಾಗಿ ನಾನು ಹೌಸ್ ಪ್ರಾಪರ್ಟಿ ಮಾತ್ರ ತಗೊಂಡಿದ್ದೀನಿ, ಅದು ಬಿಸ್ನೆಸ್ ರಿಲೇಟೆಡ್ ಅಲ್ಲ, ಅದನ್ನ ಮಾತ್ರ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, 73,000 ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಸೊ ಡಿಪ್ರಿಸಿಯೇಷನ್ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರೋದನ್ನ ನೀವು ಒಂದು ಕೊಟ್ಟಿರ್ತಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಂದು ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಅದೇ ತರ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಲೆಸ್ ಮಾಡ್ತಾ ಹೋಗಿ. ಸಿಂಪಲ್ ಆಗಿ ಅಪ್ಲೈ ಮಾಡಿಬಿಡಿ. ಪಿ ಅಂಡ್ ಎಲ್ ಅಲ್ಲಿ ಕೊಟ್ಟಿರೋದನ್ನ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ನೀವು ಲೆಸ್ ಮಾಡ್ತಾ ಹೋಗಿ. ಸೊ ನಾನು ಇಲ್ಲಿ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ 73,000, ಅದನ್ನ ನಾನು ಆಡ್ ಮಾಡ್ತೀನಿ. ಸೊ ಡಿಪ್ರಿಸಿಯೇಷನ್ 73,000 ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನಾನು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಬೇಕಾದ್ರೆ ಅದನ್ನ ಅಲ್ಲಿ ತಗೊಳ್ತೀನಿ. ಸೊ ಯಾವಾಗ ಈ ತರ ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲೂ ಡಿಪ್ರಿಸಿಯೇಷನ್ ಇದೆ, ಪಿ ಅಂಡ್ ಎಲ್ ಅಕೌಂಟ್ ಅಲ್ಲೂ ಡಿಪ್ರಿಸಿಯೇಷನ್ ಇದ್ರೆ, ಪಿ ಅಂಡ್ ಎಲ್ ಇರೋದನ್ನ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದನ್ನ ಲೆಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸಸ್ ಯೂಶಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅನ್ಲೆಸ್ ಇಫ್ ದೇರ್ ಇಸ್ ಎನಿ ಅಡ್ಜಸ್ಟ್ಮೆಂಟ್. ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ನಾನು ಇಲ್ಲಿ 5 ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ತೀನಿ. ಜನರಲ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಇರುತ್ತೆ, ಬಟ್ ಇಲ್ಲಿ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಜನರಲ್ ಎಕ್ಸ್ಪೆನ್ಸಸ್ಗೆ ಕೊಟ್ಟಿಲ್ಲ, ಹಾಗಾಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ತಗೊಳ್ಳೋದಿಲ್ಲ. ನೆಟ್ ಲೀಗಲ್ ಚಾರ್ಜಸ್ ಇದೆ. ಲೀಗಲ್ ಚಾರ್ಜಸ್ ಯೂಶಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಬಟ್ ಈ ಒಂದು ಕ್ವಶನ್ಸ್ ಅಲ್ಲಿ ಲೀಗಲ್ ಚಾರ್ಜಸ್ಗೆ ಸಂಬಂಧಪಟ್ಟಂತೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. 6,000 ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರ್ತಿತ್ತು, ಬಟ್ ಇಲ್ಲಿ ಹೇಳಿದ್ದಾರೆ ಲೀಗಲ್ ಚಾರ್ಜಸ್ ಆರ್ ಇನ್ ಕನೆಕ್ಷನ್ ವಿತ್ ಪರ್ಚೇಸ್ ಆಫ್ ಲ್ಯಾಂಡ್. ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಟ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಯಾಕಂದ್ರೆ ಅದು ಇಟ್ ಈಸ್ ಇನ್ ಕನೆಕ್ಷನ್ ವಿತ್ ಪರ್ಚೇಸ್ ಆಫ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ನಾನು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಸೊ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು. ಸಪೋಸ್ ಆ ಅಡ್ಜಸ್ಟ್ಮೆಂಟೇ ಕೊಟ್ಟಿಲ್ಲ ಅಂದ್ರೆ ನಾನು ಲೀಗಲ್ ಚಾರ್ಜಸ್ನ ನಾನು ಬಿಸ್ನೆಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಿದ್ದೆ. ಬಟ್ ಅಲ್ಲಿ ಹೇಳಿದೆ ನಾ ಲೀಗಲ್ ಚಾರ್ಜಸ್ ಏನಿದೆ 6,000 ಎಂಟೈರ್ ಇನ್ ಕನೆಕ್ಷನ್ ವಿತ್ ಪರ್ಚೇಸ್ ಆಫ್ ಲ್ಯಾಂಡ್ ನ ಪರ್ಚೇಸ್ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಲೀಗಲ್ ಚಾರ್ಜಸ್, ನಾಟ್ ಬಿಸ್ನೆಸ್ ಪರ್ಪಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ದಟ್ ಲೀಗಲ್ ಚಾರ್ಜಸ್ ಟೋಟಲ್ 6,000. ಲೀಗಲ್ ಚಾರ್ಜಸ್ 6,000 ನಾನ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀವಿ. ಸೊ ಇದು ಲೀಗಲ್ ಚಾರ್ಜಸ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಿದೆ ಅಂದ್ರೆ IT ಅಪೀಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ IT ಅಪೀಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಇಗ್ನೋರ್ ಮಾಡ್ತಾ ಹೋಗಿ. ಆಡಿಟ್ ಫೀಸ್ ಕೊಟ್ಟಿದ್ದಾರೆ. ಆಡಿಟ್ ಫೀಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಎಲ್ಲೂ ತಗೊಳ್ಳೋದಿಲ್ಲ. LIC ಪ್ರೀಮಿಯಂ ಇದೆ, ದಟ್ ಈಸ್ LIC ಪ್ರೀಮಿಯಂ ಕೊಟ್ಟಿರ್ತಕ್ಕಂಥದ್ದು 46,900 ಇರೋದು. ನೋಡಿ LIC ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಸರಿನಾ? ಲೈಫ್ ಇನ್ಶೂರೆನ್ಸ್ ಕೊಟ್ಟಿರೋದು ಬಿಸ್ನೆಸ್ ಪರ್ಪಸ್ ಅಲ್ಲ, ಒಂದು LIC ಪೇಮೆಂಟ್ ಮಾಡೋದು ಲೈಫ್ ಇನ್ಶೂರೆನ್ಸ್. ಸೊ ನಾನ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅದು, ಅಂದ್ರೆ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ LIC ಪ್ರೀಮಿಯಂ, ಸೊ LIC ಪ್ರೀಮಿಯಂ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಆಡ್ ಮಾಡ್ತಾ ಹೋಗಿ 46,900 ಕೊಟ್ಟಿದ್ದಾರೆ. ಸೊ 46,900 rupees LIC ಪ್ರೀಮಿಯಂ. ಸೊ LIC ಅಂದ್ರೆ ಲೈಫ್ ಇನ್ಶೂರೆನ್ಸ್, ಬಟ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ ಇದನ್ನ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ನೆಕ್ಸ್ಟ್ ನೋಡಿ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ ಗೂಡ್ಸ್. ಫೈರ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಗೂಡ್ಸ್ ರಿಲೇಟೆಡ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಂದ್ರೆ ಅದು ಬಿಸ್ನೆಸ್ ಪರ್ಪಸ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಹಾಗಾಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಡಾಟರ್ ಕಾಲೇಜ್ ಫೀಸ್. ನೋಡಿ ಡಾಟರ್ ಕಾಲೇಜ್ ಫೀಸ್ಗೂ ಬಿಸ್ನೆಸ್ಗೂ ಏನು ಸಂಬಂಧ ಇಲ್ಲ, ಅಂದ್ರೆ ಇದು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವೇನಂತ ಟ್ರೀಟ್ ಮಾಡಬೇಕು ಅಂದ್ರೆ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಡಾಟರ್ ಕಾಲೇಜ್ ಫೀಸ್ ಅನ್ನ 30,000 ನಾವು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ಡಾಟರ್ಸ್ ಕಾಲೇಜ್ ಫೀಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ 30,000. Inadmissible expenses 30,000 because it is personal expenditure. ನೆಕ್ಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಅದು ಅಸ್ಯೂಮ್ ಮಾಡ್ಕೊಳ್ಳಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಳ್ಳೋದಿಲ್ಲ. ನೆಟ್ ಪ್ರಾಫಿಟ್ ನಾವು ಆಲ್ರೆಡಿ ತಗೊಂಡಿದ್ದೀವಿ, ಸೊ ಇನ್ಯಾವುದೂ ಇಲ್ಲ. ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಸ್ಟಾಕ್ಸ್ 10% ಬಿಲೋ ಇದು ಓಪನಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ನ ಅಂಡರ್ ವ್ಯಾಲ್ಯೂನ ಆಡ್ ಮಾಡಿದೀವಿ. ಡಿಪ್ರಿಸಿಯೇಷನ್ ತಗೊಂಡೆ, ಲೀಗಲ್ ಚಾರ್ಜಸ್ ತಗೊಂಡೆ, ರಿಪೇಸ್ ತಗೊಂಡಿದ್ದೀನಿ, ಸ್ಯಾಲ್ರಿ ತಗೊಂಡಿದ್ದೀನಿ. ದೆನ್ 40% ಆಫ್ ಬ್ಯಾಡ್ ಡೇಟ್ಸ್ ರೆಕವರ್ಡ್ ಡಿಸಲೌಡ್ ಅರ್ಲಿಯರ್ ಇದ್ರೆ ಅದನ್ನ ಲೆಸ್ ಮಾಡಬೇಕು. ಸೊ ಹಾಗಾಗಿ ಇದನ್ನ ಲೆಸ್ ಮಾಡಬೇಕು. ಸೊ ಹಾಗಾಗಿ
40% ಆಫ್ ಬ್ಯಾಡೆಸ್ಟ್ ರೆಕಾರ್ಡ್ ಡಿಸಲೋಡ್ ಅರ್ಲಿಯರ್ ಕೊಟ್ಟಿದ್ದಾರೆ, ಇದನ್ನ ಲೆಸ್ ಮಾಡಬೇಕು. ಸೊ ಅಲ್ಲಿ ಬರ್ಕೊಂಡಿರ್ತೀನಿ, ಜಸ್ಟ್ ಲೆಸ್ ಮಾಡಬೇಕು, ಎಲ್ಲೂ ತಗೊಳ್ಳೋದಿಲ್ಲ, ಲೆಸ್ ಮಾಡ್ತಾ ಹೋಗೋಣ. ಸೊ ಇನ್ಯಾವ್ದಾದ್ರು ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಬಿಟ್ಟಿದೀವ ಅಂದ್ರೆ ಯಾವುದು ಎಕ್ಸ್ಪೆನ್ಸಸ್ ಬಿಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಬಿಟ್ಟಿದೀವ ಅಂದ್ರೆ ಯಾವುದು ಬಿಟ್ಟಿಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಟೋಟಲ್ ಮಾಡ್ಕೊಳ್ಳಿ. ಸೊ ಇಷ್ಟು ಅಮೌಂಟ್ ಅನ್ನ ನೀವು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,88,611 ನಮಗೆ ಟೋಟಲ್ ಸಿಗತ್ತೆ. ಸೊ ಈಗ ನೀವೇನ್ ಮಾಡಬೇಕು, ಸೊ ಇವೆರಡು ಟೋಟಲ್ ಮಾಡ್ಕೊಳ್ಳಿ. 16 lakh ಪ್ಲಸ್ 4,88,600 ಮಾಡಿದ್ರೆ ನನಗೆ 20,88,611 rupees ಸಿಗತ್ತೆ. 11 ನಮಗೆ ಸಬ್ ಟೋಟಲ್ ಸಿಗುತ್ತೆ. ಇದನ್ನ ಸಬ್ ಟೋಟಲ್ ಅಂತ ತಿಳ್ಕೊಳ್ಳೋಣ. ನೆಟ್ ಪ್ರಾಫಿಟ್ಗೆ ಆ್ಯಡ್ ಇನ್ಅಡ್ಮಿಷಬಲ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ನ ನೀವು ಹೀಗೆ ಆ್ಯಡ್ ಮಾಡಬೇಕು. ಸೊ ಎಲ್ಲ ಆ್ಯಡ್ ಮಾಡಿದ್ದಾದ್ಮೇಲೆ ಸೊ ನೀವೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನ ಲೆಸ್ ಮಾಡಬೇಕಪ್ಪ ಅಂದ್ರೆ ಒಂದು ಅಲೌಡ್ ಎಕ್ಸ್ಪೆನ್ಸಸ್, ಅಂದ್ರೆ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇನ್ನ ಅಲೋ ಮಾಡಿಲ್ಲ, ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋ ಫಾರ್ ಅಂತ ಕರಿತೀವಿ. ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್, ಸೊ ಅಲೌಡ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ ವಿಚ್ ಆರ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಟ್ ಅದನ್ನ ಅಲೋ ಮಾಡಿಲ್ಲ, ಇಲ್ಲಿವರೆಗೂ ನೀವು ಅದನ್ನ ಅಲೋ ಮಾಡಿಲ್ಲ ಅಂದ್ರೆ ಅದನ್ನ ನೀವು ಲೆಸ್ ಮಾಡಬೇಕು. ಯೂಶಲ್ ಆಗಿ ಅಲೌಡ್ ಎಕ್ಸ್ಪೆನ್ಸಸ್ ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಸಿಕ್ಕಿರುತ್ತೆ. ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋಫಾರ್ ಅಂತ ಇರುತ್ತೆ. ನಾನ್ ಬಿಸ್ನೆಸ್ ಇನ್ಕಮ್ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬಿಸ್ನೆಸ್ ಇನ್ಕಮ್ ಬಿಟ್ಟು ಬೇರೆ ಯಾವ್ದಾನ ಇನ್ಕಮ್ ಕೊಟ್ಟಿದ್ರೆ ಅದೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಈಗ ನಾವು ಫಸ್ಟ್ ಒನ್ ಬೈ ಒನ್ ಹೋಗೋಣ, ಏನೇನು ತಗೋಬೇಕು ಏನು ಅಂತ ಹೇಳಿದ್ರೆ ಫಸ್ಟ್ ನೋಡಿ ಅಲೌಡ್ ಎಕ್ಸ್ಪೆನ್ಸಸ್ ಯಾವ್ದನ ಇದೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ ಬಿಟ್ಟಿದ್ರೆ ಒಂದು ಏನು ನೋಡಿ, ಸ್ಟಾಕ್ಸ್ ವ್ಯಾಲ್ಯೂಡ್ ಅಟ್ 10% ಬಿಲೋ ಕಾಸ್ಟ್ ನ ವ್ಯಾಲ್ಯೂ ಮಾಡಿದೀವಿ ಅಂದ್ರೆ ಸೊ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ನಾವು ಲೆಸ್ ಮಾಡಬೇಕು. ನಾವು ಆನ್ಸರ್ ಮಾಡಬೇಕಾದ್ರೆ ಸ್ಟಾಕ್ ಅಂತ ಬಂದಾಗ ಫಸ್ಟ್ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ನಾವು ಆಡ್ ಮಾಡಿದೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ನ ಆಡ್ ಮಾಡಿದ್ರೆ ನೀವು ಏನ್ ಲೆಸ್ ಮಾಡಬೇಕು ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನ ನಾವು ಲೆಸ್ ಮಾಡಬೇಕು. ಸೊ ಎಷ್ಟು ಓಪನಿಂಗ್ ಸ್ಟಾಕ್ ನ ವ್ಯಾಲ್ಯೂ ಇರೋದು ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ 1,24,000 ಇದೆ. ಸೊ 1,24,000 ಇಂಟು 10/90 ಮಾಡ್ಕೊಳ್ಳಿ. ಸೊ ಅಂಡರ್ ವ್ಯಾಲ್ಯೂ ಅಂತ ಹೇಳಿದ್ರೆ 100% ಅಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅದು ಮೈನಸ್ ಮಾಡಿಕೊಂಡು ಡಿನಾಮಿನೇಟರ್ ತಗೋಬೇಕು. ಸೊ 1,24,000 ಇಂಟು 10/90 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,24,000 ಇಂಟು 10/90 ಮಾಡಿದ್ರೆ 13,778 ನಮಗೆ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. 77.7 ಬರುತ್ತೆ, ರೌಂಡ್ ಅಪ್ ಮಾಡ್ಕೊಳ್ಳಿ. 13,778 rupees ನಮಗೆ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಸಿಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ನೀವು ಲೆಸ್ ಮಾಡಬೇಕು, ಬಟ್ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂನ ಆಡ್ ಮಾಡಿ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. ಸರಿನಾ? ಇದು ಒಂದು ನೋಡ್ಕೋಬೇಕು. ಸ್ಟಾಕ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಮಾತ್ರನೇ ಈ ತರ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ನೆಕ್ಸ್ಟ್ ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಅಲೌಡ್ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಇನ್ನೂ ಒಂದು ಅಬ್ಸರ್ವ್ ಮಾಡಿ. ನೋಡಿ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ P&L ಅಕೌಂಟ್ ಅಲ್ಲೂ ಕೊಟ್ಟಿದ್ದಾನೆ. ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ 54,000 ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ P&L ಅಕೌಂಟ್ ಅಲ್ಲೂ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ಅಲ್ಲೂ ಕೊಟ್ಟಿದ್ದಾರೆ. ಅಂದ್ರೆ P&L ಅಕೌಂಟ್ ಅಲ್ಲಿ ಕೊಟ್ಟಿರೋ 73,000 ನಾನಿಲ್ಲಿ ಆಡ್ ಮಾಡಿದ್ದೀನಿ, ದಟ್ ಈಸ್ ಡಿಪ್ರಿಸಿಯೇಷನ್ ಅಂತ. ಸೊ ಇಲ್ಲಿ ಆಡ್ ಮಾಡಿದ್ದೀನಿ P&L ಅಕೌಂಟ್ ಅಲ್ಲಿ ಕೊಟ್ಟಿರೋದು. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರಲ್ವಾ ಎಷ್ಟು 54,000 ಡಿಪ್ರಿಸಿಯೇಷನ್ ನೀವು ಇಲ್ಲಿ ತಗೋಬೇಕು. ದಟ್ ಇಸ್ ಅಲೋವಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನ ಪ್ರಕಾರ ಅಲೋ ಮಾಡಕ್ಕಿರ್ತಕ್ಕಂಥದ್ದು. ಸೊ ಇಲ್ಲಿ ತಗೊಳ್ಳಿ ಡೈರೆಕ್ಟ್ ಆಗಿ ಡಿಪ್ರಿಸಿಯೇಷನ್ ಎಷ್ಟಪ್ಪ 54,000 ಅಲೋವಬಲ್ ಎಕ್ಸ್ಪೆಂಡಿಚರ್ 54,000. ಸಿಂಪಲ್. P&L ಅಕೌಂಟ್ ಅಲ್ಲಿ ಕೊಟ್ಟಿರೋದನ್ನ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಡೈರೆಕ್ಟ್ ಆಗಿ ಲೆಸ್ ಮಾಡ್ಕೊಳ್ಳಿ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಕೆಲವೊಬ್ರು ಏನ್ ಮಾಡಿರ್ತಾರೆ P&L ಅಕೌಂಟ್ ಕೊಟ್ಟಿರೋ ಡಿಪ್ರಿಸಿಯೇಷನ್ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಸಿಂಪಲ್ ಆಗಿ ಲೆಸ್ ಮಾಡಿ. ಸೊ ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ರಿಲೇಟೆಡ್ ಇದೆಯಾ ಅಂದ್ರೆ ಇನ್ಯಾವ ಎಕ್ಸ್ಪೆನ್ಸಸ್ ಅಲೋ ಮಾಡೋ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಇಲ್ಲ. ಎಲ್ಲ ಎಕ್ಸ್ಪೆನ್ಸಸ್ ರಿಲೇಟೆಡ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಈಗ ಬನ್ನಿ
ನಾನ್ ಬಿಸ್ನೆಸ್ ಇನ್ಕಮ್ ವಿಚ್ ಆರ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ದನ್ನ ನಾನ್ ಬಿಸ್ನೆಸ್ ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಮಾತ್ರ ಬನ್ನಿ, ಟ್ರೇಡಿಂಗ್ಗೆ ನೋಡಬೇಡಿ. P&L ಅಕೌಂಟ್ ಅಲ್ಲಿ GP ಅದು ಬಿಸ್ನೆಸ್ ಇನ್ಕಮ್. ನೋಡಿ ಇಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಇದೆ, ಅಲ್ಲಿ ವರ್ಡೇ ಹೇಳ್ತಾ ಇದೆ ಇದು ರೆಂಟು ಎಲ್ಲಿಂದ ಬಂದಿರೋದಂತೆ, ಹೌಸ್ ಪ್ರಾಪರ್ಟಿಯಿಂದ ಬಂದಿರತಕ್ಕಂಥ ಇನ್ಕಮ್. ಹೌಸ್ ಪ್ರಾಪರ್ಟಿಯಿಂದ ಬಂದಿರತಕ್ಕಂಥ ಇನ್ಕಮ್ ನಾನು ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಹಾಗಾಗಿ ಅದು ಬಿಸ್ನೆಸ್ ಇನ್ಕಮ್ ಅಲ್ಲ, ಹೌಸ್ ಪ್ರಾಪರ್ಟಿ ಇನ್ಕಮ್. ಸೊ ಅದನ್ನ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಅದನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿಯಿಂದ ಬಂದಿರತಕ್ಕಂಥ ಇನ್ಕಮ್ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಹಾಗಾಗಿ ಅದು ನಾನ್ ಬಿಸ್ನೆಸ್ ಇನ್ಕಮ್. ಸೊ ಯಾವ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಅಲ್ವಾ ಅವೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ಅದನ್ನ ಲೆಸ್ ಮಾಡಬೇಕು. ಡಿವಿಡೆಂಡ್ ಫ್ರಮ್ ಟಾಟಾ ಕೆಮಿಕಲ್ಸ್. ನೋಡಿ ಡಿವಿಡೆಂಡ್ ಫ್ರಮ್ ಟಾಟಾ ಕೆಮಿಕಲ್ಸ್ ಇದೆ. ಡಿವಿಡೆಂಟ್ ಬೇರೆ ಕಂಪನಿಯಿಂದ ನನಗೆ ರಿಸೀವ್ ಮಾಡಿರ್ತಕ್ಕಂಥದ್ದು, ಬೇರೆ ಕಂಪನಿಯಿಂದ. ಸೊ ಅದು ನನ್ನ ಬಿಸ್ನೆಸ್ ಇನ್ಕಮ್ ಅಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಸೋರ್ಸ್ ಇಂದ ನನಗೆ ಇನ್ಕಮ್ ಬಂದಿದೆ, ಡಿವಿಡೆಂಟ್ ರಿಸೀವ್ಡ್ ಆಗಿರೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಹಾಗಾಗಿ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಡಿವಿಡೆಂಡ್ ಫ್ರಮ್ ಟಾಟಾ ಕೆಮಿಕಲ್ಸ್. ಡಿವಿಡೆಂಡ್ ಫ್ರಮ್ ಟಾಟಾ ಕೆಮಿಕಲ್ಸ್. ಸೊ ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಆ ಒಂದು ಬಿಸ್ನೆಸ್ ಇನ್ಕಮ್ ಅಲ್ಲ, 10,600 rupees ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಇರ್ತಕ್ಕಂಥದ್ದು 10,600. ಸೊ ಇದು ನಾನ್ ಬಿಸ್ನೆಸ್ ಇನ್ಕಮ್. ಬ್ಯಾಡ್ ಡೇಟ್ಸ್ ರೆಕವರ್ಡ್ ಆಗಿದೆ, ದಟ್ ಇಸ್ ಬಿಸ್ನೆಸ್ ಇನ್ಕಮ್. ಬ್ಯಾಡ್ ಡೇಟ್ಸ್ ರೆಕಾರ್ಡ್ ಆಗಿದೆ, ಅದು ಬಿಸ್ನೆಸ್ ಇನ್ಕಮ್. ಬಟ್ ಬ್ಯಾಡ್ ಡೇಟ್ಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ 40% ಆಫ್ ಬಿಸ್ನೆಸ್, 40% ಆಫ್ ಬ್ಯಾಡ್ ಡೇಟ್ಸ್ ರೆಕವರ್ಡ್ ಇಸ್ ಅಲೌಡ್ ಅರ್ಲಿಯರ್. ನೋಡಿ ಏನಾಗಿದೆಯಂತೆ, 40% ಆಫ್ ಬ್ಯಾಡ್ ಡೇಟ್ಸ್ ರೆಕವರ್ ಆಗಿರೋದು ಡಿಸಲೌಡ್ ಆಗಿದೆಯಂತೆ. ಸೊ ಹಾಗಾಗಿ ನಮ್ಗೆ ಬ್ಯಾಡ್ ಡೇಟ್ಸ್ ರೆಕವರ್ಡ್ ಎಷ್ಟಿದೆ 15,000 ಅಲ್ಲಿ 40% ಡಿಸಲೌಡ್ ಆಗ್ಬಿಟ್ಟಿದೆಯಂತೆ. ಸೊ ಬ್ಯಾಡ್ ಡೇಟ್ಸ್ ರೆಕವರ್ ಬಟ್ ಡಿಸಲೌಡ್ ಅರ್ಲಿಯರ್ ಅಂತ ಕೊಟ್ಟಿದ್ರೆ ನೀವು ಅದನ್ನ ಲೆಸ್ ಮಾಡಬೇಕು. ಸೊ ಬ್ಯಾಡ್ ಡೇಟ್ಸ್ ರೆಕವರ್ಡ್ ಬಟ್ ಡಿಸಲೌಡ್ ಅರ್ಲಿಯರ್. ಬ್ಯಾಡ್ ಡೇಟ್ಸ್ ರೆಕವರ್ಡ್ ಬಟ್ ಡಿಸಲೌಡ್ ಅರ್ಲಿಯರ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟಪ್ಪ ಅಂತ ಹೇಳಿದ್ರೆ ಈ 15,000 ಏನ್ ರೆಕವರ್ ಮಾಡ್ಕೊಂಡಿದ್ದಾರೆ, ಈ 15,000 ಅಲ್ಲಿ 40% ಡಿಸಲೌಡ್ ಆಗಿದೆ ಅಂತ ಹೇಳಿದ್ದಾರೆ. ಬ್ಯಾಡ್ ಡೇಟ್ಸ್ ರೆಕವರ್ಡ್ ಬಟ್ ಡಿಸಲೌಡ್ ಅರ್ಲಿಯರ್ 15,000 ಮೇಲೆ 40% ಮಾಡಿದ್ರೆ ಎಷ್ಟು ಡಿಸಲೌಡ್ ಆಗಿದೆ, 6,000 ಡಿಸಲೌಡ್ ಅರ್ಲಿಯರ್ ಅಂತ ಅರ್ಥ. ಸೊ ಬ್ಯಾಡ್ ಡೇಟ್ಸ್ ರೆಕವರ್ಡ್ ಇಸ್ ಅ ಬಿಸ್ನೆಸ್ ಇನ್ಕಮ್, ಬಟ್ ಬ್ಯಾಡ್ ಡೇಟ್ಸ್ ರೆಕವರ್ ಬಟ್ ಡಿಸಲೌಡ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನೀವು ಲೆಸ್ ಮಾಡಬೇಕು. 40% ಕೊಟ್ಟಿದ್ದಾರೆ, ಸೊ 15,000 ಮೇಲೆ 40% ಮಾಡಿದ್ರೆ 6,000 ಬರುತ್ತೆ, ಡಿಸಲೌಡ್ ಆಗಿದೆ. ಇನ್ಯಾವುದನ್ನ ಇನ್ಕಮ್ ಇದೆಯಾ ಅಂದ್ರೆ ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಫ್ M&M ಲಿಮಿಟೆಡ್. ನೋಡಿ ಬೇರೆ ಒಂದು ಕಂಪನಿಯ ಡಿಬೆಂಚರ್ಸ್ ಇಂದ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ, 18,000 ರೂಪಾಯಿ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಇದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್, ಆ ಕಂಪನಿಯ ಬಿಸ್ನೆಸ್ ಇನ್ಕಮ್ ಅಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ ಬರ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಸ್ ಎ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ 18,000 ಇನ್ಕಮ್ ಕೊಟ್ಟಿದ್ದಾರೆ, ಸೊ ಅದು ನಾನ್ ಬಿಸ್ನೆಸ್ ಇನ್ಕಮ್, ಆ ಕಂಪನಿದಲ್ಲ. ಸೊ ಬೇರೆ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದಾರೆ ಡಿಬೆಂಚರ್ಸ್ ಅಲ್ಲಿ, ಅಲ್ಲಿಂದ ಬರ್ತಿರ್ತಕ್ಕಂಥ ಇಂಟ್ರೆಸ್ಟ್, ಅದು ನಾನ್ ಬಿಸ್ನೆಸ್. ಮಿಸಲೇನಿಯಸ್ ಇನ್ಕಮ್ ಕೊಟ್ಟಿದ್ದಾರೆ, ದಟ್ ಇಸ್ ಬಿಸ್ನೆಸ್ ಇನ್ಕಮ್ ಅಂತ ಅರ್ಥ. ಸೊ ಅದರ್ಸ್ ಬಿಸ್ನೆಸ್ ಇನ್ಕಮ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಮಿಸಲೇನಿಯಸ್ ಇನ್ಕಮ್ ನ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್, 70,400 ಕೊಟ್ಟಿದ್ದಾರೆ, ದಟ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್. ಸೊ ದಿಸ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್. ಸೊ 70,400 ನಮಗೆ ಕೊಟ್ಟಿದ್ದಾರೆ. ಸೊ ಇದು ನಾನ್ ಬಿಸ್ನೆಸ್ ಇನ್ಕಮ್. ಇನ್ ಯಾವ್ದಾರ ಕ್ವಶನ್ಸ್ ಅಲ್ಲಿ ಬಿಟ್ಟಿದೀವ ನೋಡಿ, ಕ್ರೆಡಿಟ್ ಸೈಡ್ ನಾನ್ ಬಿಸ್ನೆಸ್ ಇನ್ಕಮ್, ಇನ್ ಯಾವ್ದು ಬಿಟ್ಟಿಲ್ಲ. ಯಾವ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಅಲ್ವಾ ಅದೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಅವನ್ನೆಲ್ಲ ನೀವು ಲೆಸ್ ಮಾಡಬೇಕು. ಅಂಡ್ ಯಾವ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಲೋ ಮಾಡಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅದನ್ನ ನೀವು ಲೆಸ್ ಮಾಡಬೇಕು. ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋಫಾರ್ ಅಂತ. ಸೊ ಹಾಗಾಗಿ ನೀವು ಫಸ್ಟ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ ಅಲೌಡ್ ಎಕ್ಸ್ಪೆನ್ಸಸ್ ನಾನ್ ಬಿಸ್ನೆಸ್ ಇನ್ಕಮ್ ನ ನೀವು ಲೆಸ್ ಮಾಡಬೇಕು. ಸೊ ಈಗ ನೀವು ಅಡ್ಜಸ್ಟ್ ಮಾಡ್ತಾ ಹೋದ್ರೆ ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ
ಸೊ ಇಷ್ಟನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 2,16,778 ಬರುತ್ತೆ. ಸೊ 2,16,778 ರುಪೀಸ್ ನಮಗೆ ಟೋಟಲ್ ಸಿಗುತ್ತೆ. ಸೊ ಈಗ ಈ ಸಬ್ ಟೋಟಲ್ ಏನಿದೆ 20,88,611 2,16,000 ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 18,71,833 ನಿಮಗೆ ಬರುತ್ತೆ. ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಈ ತರ ನೀವು ಮಾಡಬೇಕಾಗತ್ತೆ. ಸೊ ಇದು ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ ಇಷ್ಟೇ, ವೆರಿ ಸಿಂಪಲ್ ಇರ್ತಕ್ಕಂಥದ್ದು. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಫಸ್ಟ್ ತಗೊಳ್ಳಿ, ಅದಕ್ಕೆ ಆಡ್ ಇನ್ ಮೆಷರಬಲ್ ಎಕ್ಸ್ಪೆನ್ಸಸ್ ಮತ್ತೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿ. ಅಂಡ್ ಯಾವುದೆಲ್ಲ ಅಲೌಡ್ ಎಕ್ಸ್ಪೆನ್ಸಸ್ ಇರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ, ಅದನ್ನ ಲೆಸ್ ಮಾಡ್ತಾ ಹೋಗಿ. ಸೊ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಒಂದು ಬಿಸ್ನೆಸ್ ಇದು ಕೂಡ ಒಂದು ಕ್ವಶನ್ಸ್ ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಈ ಒಂದು ಕ್ವಶನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.